ಇಲ್ಲಿ ಕೂಡ ಶೋಭನೆ ಮಾಡ್ಕೋಬಹುದು. ಸರ್ ನಿಲ್ಲಿಸ್ತೀರಾ ನಿಮ್ ಸರ್ಸ ಸಲ್ಲಾಪಾನ? ಸರ್ ಇವಾಗ ಇದೆಲ್ಲ ಬೇಡ ಸರ್. ಫ್ಯಾಮಿಲಿಲಿರೋ ಡಿಸ್ಟರ್ಬೆನ್ಸ್ ಎಲ್ಲ ಹೋಗಾದ್ಮೇಲೆ ನೆಮ್ಮದಿಯಾಗಿ ಒಂದ್ ಒಳ್ಳೆ ಮುಹೂರ್ತ ಇಟ್ಕೊಂಡು ಷಷ್ಠಿ ಪೂರ್ತಿ ಮಾಡ್ಕೋಬೇಕಾ? ಷಷ್ಠಿ ಪೂರ್ತಿನ? ಹೌದು, ಮತ್ತೆ ನೀ ಹೇಳಿದ್ನೆಲ್ಲ ಫಾಲೋ ಮಾಡಿದ್ರೆ ನಮ್ಗೆ ಅದೇ ಆಗತ್ತೆ. ಆದ್ರೂ ರಾಜಿ, ಸಮಸ್ಯೆಗಳು ಇಲ್ದಿರೋ ಸಂಸಾರ ಇರ್ತಾವ? ಸಮಸ್ಯೆಗಳು ಸಮಸ್ಯೆನೇ ರಾಜಿ. ಶೋಭನನೇ ಅಲ್ವಾ? ಇಲ್ಲ ಅನ್ಬೇಡ ರಾಜಿ, ಪ್ಲೀಸ್ ರಾಜಿ. ಸರ್ ನನ್ ಮನ್ಸು ಒಪ್ಕೊಳ್ತಾ ಇಲ್ಲ ಸರ್. ಅಲ್ಲಿ ನೋಡಿದ್ರೆ ಅವರು ದೂರ ಆಗ್ತಾ ಇದ್ದಾರೆ. ಹಾಗಂತ ನಾವಿಲ್ಲಿ ಮೌನಾಚರಣೆ ಮಾಡ್ಬೇಕಾ? ಕ್ಯಾಂಡಲ್ ಮಾರ್ಚ್ ಏನಾದ್ರು ಮಾಡ್ಬೇಕಾ? ರಾಜಿ ಅದ್ ಹಾಗಲ್ಲ ರಾಜಿ, ಪ್ಲೀಸ್. ನಾನ್ ಬರಲ್ಲ ಸರ್, ನನಗ್ ತೊಂದ್ರೆ ಕೊಡ್ಬೇಡಿ. ರಾಜಿ ಪ್ಲೀಸ್ ರಾಜಿ, ನನ್ನ ಡಿಸಪಾಯಿಂಟ್ ಮಾಡ್ಬೇಡ ರಾಜಿ. ರಾಜಿ ಪ್ಲೀಸ್, ರಾಜಿ ಪ್ಲೀಸ್. ರಾಜಿ ಪ್ಲೀಸ್. ಸರ್ ಬೇಡ ಅಂತಿದ್ದೀನಿ ತಾನೆ. ನಾನ್ ಬೇಕು ಅಂತ ಇದ್ದೀನಿ ತಾನೆ. ಸರ್ ಬಿಡಿ ಸರ್. ರಾಜಿ ಪ್ಲೀಸ್ ರಾಜಿ ಪ್ಲೀಸ್. ಸರ್ ಬೇಡ ಅಂದೆ ಅಲ್ವಾ? ಎಲ್ಲಿಗೆ ಹೋಗುತ್ತೀಯ ನನ್ನ ಬಂಗಾರಿ, ನನ್ನ ಕೈಯಲ್ಲಿ ಸಿಕ್ಕಾಕೊಂಡ ನನ್ನ ಬಂಗಾರಿ. ನೋಡಿ, ಬಲವಂತವಾಗಿ ನನ್ನ ಹತ್ರಕ್ಕೆ ಬಂದ್ರೆ ನಮ್ಮ ಮಾವನ ಪರಿಸ್ಥಿತಿ ಏನಾಯ್ತು ಗೊತ್ತಲ್ವಾ? ರಾಜೇ, ಇದೆಲ್ಲ ನಾನು ಒಪ್ಕೊಳ್ಳಲ್ಲ. ಸುಮ್ಮನೆ ರಾಜಿ, ಕಟ್ಕೊಂಡ್ ಗಂಡನ್ನ ಬ್ಲಾಕ್ ಮೇಲ್ ಮಾಡೋದು ತಪ್ಪು ಅಲ್ವಾ ರಾಜಿ? ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನಂತೂ ಇವತ್ ನಿಮ್ಮನ್ನ ಹತ್ರ ಬರಕ್ ಬಿಡಲ್ಲ. ರಾಜಿ ಪ್ಲೀಸ್, ಹಾಗಲ್ಲ ರಾಜಿ. ನಾನಾಗ್ಲೇ ಹೇಳ್ದೆ ಅಲ್ವಾ? ಇವ್ರೇನು ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡು ಇನ್ನೂ ಆಚೆ ಬಂದಿಲ್ಲ? ಪ್ರಮೀಳಾ, ಎಷ್ಟೊತ್ತು ಮಾಡ್ತೀಯೇ? ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ. ಹಾ ಆಯ್ತು ರೀ. ಏನ್ರಿ, ಶೌರ್ಯ ಮತ್ತೆ ರಾಜಲಕ್ಷ್ಮಿ ಇನ್ನೂ ಆಚೆನೆ ಬಂದಿಲ್ಲ? ಯಾಕೆ ಬರ್ತಾರೆ? ಇವತ್ತು ಅವ್ರಿಗೆ ಶೋಭನಾ ಅಲ್ವಾ? ಶೋಭನಾನ? ಅಂಕಲ್ ಏನ್ ಮಾತಾಡ್ತಿದ್ದಾರೆ? ಮನೇಲಿ ಇಷ್ಟೆಲ್ಲ ನಡೀತಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನನ್ಗೇನ್ ಗೊತ್ತು ಇಂಥ ಕೆಲಸ ಮಾಡ್ತಾರೆ ಅಂತ. ಅಪ್ಪ ಮಗ ಮಾತಾಡ್ಕೊಂಡು ಏರ್ಪಾಡು ಮಾಡಿದ್ದಾರೆ ಅನ್ಸುತ್ತೆ. ಹಾಗಂತ ತಥಾಸ್ತು ಅಂತ ಹೇಳ್ಬಿಡ್ತೀರಾ? ಏನಾದ್ರೂ ಒಂದ್ ಮಾಡಿ ಅವ್ರನ್ನ ಹೊರಗೆ ಕರ್ಕೊಂಡು ಬನ್ನಿ ಅಲ್ವಾ? ಹೇಗೆ? ಏನಾಯ್ತೆ ಪ್ರಮೀಳಾ? ಏನಾಯ್ತು? ಕೈಗೇನಾಯ್ತು? ಅಯ್ಯೋ ಉರಿ ಉರಿ! ಇಷ್ಟೇನಾ? ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಸರಿ ಹೋಗುತ್ತೆ. ಏನಾಯ್ತು ಅತ್ತೆ? ಅಯ್ಯೋ ಏನಾಯ್ತು? ಅದು ಏನಾಯ್ತು? ಪಮ್ಮಿ ಕೈ ಸುಟ್ಟೋಯ್ತು. ಅಯ್ಯಯ್ಯೋ, ಉರಿ ತಡ್ಕೊಳಕ್ ಆಗ್ತಾ ಇಲ್ಲ. ನಿನ್ಗೇನು ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡ. ಶೌರ್ಯ, ಪಮ್ಮಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬಾ.
ಹಾಸ್ಪಿಟಲ್ಗ? ಅದೇನ್ರಿ ಅತ್ತೆ ಕೈ ಗಾಯ ಆಗಿದೆ ಅಂದ್ರೆ ಹಾಗೆ ಹೇಳ್ತೀರಾ? ನಡೀರಿ. ಅಂದ್ರೆ ರಾಜಿ, ನಮ್ಮ ಶೋಭನ ಸುಮ್ನೆ ನಡೀರಿ. ಅತ್ತೆನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಪರವಾಗಿಲ್ಲಮ್ಮ, ನೀವು ಹೋಗಿ, ನಾನು ನೋಡ್ಕೋತೀನಿ. ನೀವ್ ಹೋಗಮ್ಮ, ನಾನು ನೋಡ್ತೀನಿ. ಹಾಗಲ್ಲ. ಉರಿ ದೇವ್ರೆ, ಉರಿ ಉರಿ, ಅಯ್ಯೋ ಉರಿ ತಡ್ಕೊಳಕ್ ಆಗ್ತಿಲ್ಲ. ಇದಕ್ಕಿಂತ ಸಾಯೋದೆ ಮೇಲು. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಮಮ್ಮಿ ಬಾ. ರಾಜಿ, ಏನು ಬೇಕಾಗಿಲ್ಲ. ಉರಿ ತಡ್ಕೊಳಕ್ ಅಯ್ಯೋ ಆಗ್ತಿಲ್ಲ. ಅಪ್ಪ, ಏನಪ್ಪ ಇದು? ಬೇಗ ಬಾ. ಒಬ್ರಿಗೊಬ್ರು ಅಂದ್ರೆ ಅರ್ಥ ಇದಾ? ಏನು? ಇವನ್ ಗಾಯಕ್ಕೆ ನಾನ್ ಹಚ್ಚುತ್ತಾ ಇದ್ದೀನಿ, ನನ್ ಗಾಯಕ್ಕೆ ನೀವು ಔಷಧಿ ಹಚ್ಚುತ್ತಾ ಇದ್ದೀರಲ್ಲ ಅದು. ಭಗವಂತನ ಆಜ್ಞೆ ಆದ್ಮೇಲೆ ಮಾಡ್ಲೇಬೇಕಲ್ವಾ? ಗೊತ್ತು ಬಿಡಿ, ಮೊದ್ಲು ನೀವು ಔಷಧಿ ಸರಿಯಾಗಿ ಹಚ್ಚಿ. ಔಷಧಿನ ಸರಿಯಾಗಿ ಹಚ್ತಾ ಇದೀನಲ್ವೇ? ಅಬ್ಬಾ ಅದೇ ಕಣ್ರಿ, ಏಟ್ ಬಿದ್ದಿರೋ ಕಡೆ ಬಿಟ್ಟು ಬೇರೆ ಎಲ್ಲೆಲ್ಲೋ ಹಚ್ಚುತ್ತಾ ಇದ್ದೀರಾ ನೀವು. ನಾನ್ ಸರಿಯಾಗಿ ಹಚ್ತಿಲ್ಲ ಅಂತ ಆ ಗಾಯ ಏನಾದ್ರು ಹೇಳ್ತಾ? ನಾನ್ ಹಚ್ತಿರ್ಬೇಕಾದ್ರೆ ನೀನು ಅಮ್ಮ ಅಂತ ಕೂಗ್ದಿಯಲ್ಲ, ಅಲ್ಲೇ ಏಟ್ ಬಿದ್ದಿರ್ಬೇಕು ಅಂತ ನಾನು ಔಷಧಿ ಹಚ್ತಾ ಇದ್ದೀನಿ. ಅಬ್ಬಾ ಇನ್ನು ನಾನು ಹಚ್ಚಿಲ್ಲ ಕಣೆ. ಶ್ಯೂ. ಅಮ್ಮ, ಏನು ಔಷಧಿ ಅಮ್ಮ. ಹಚ್ಚುತ್ತಾ ಇದ್ದೀನಲ್ಲೋ. ಅಮ್ಮ, ಮತ್ತೆ ಏನು? ಔಷಧಿ ಹಚ್ಚುತ್ತಾ ಇದ್ದೀನಲ್ಲ. ಈ ಗಾಯಕ್ಕೆ ಔಷಧಿ ಬೇಕಾಗಿಲ್ಲಮ್ಮ. ನನ್ನ ಮನ್ಸಲ್ಲಾಗಿರೋ ಗಾಯಕ್ಕೆ ಔಷಧಿ ಬೇಕು. ಅದೆಲ್ಲಿ ಸಿಗುತ್ತೋ? ಆ ಔಷಧಿ ಹೆಸರು ಆದ್ಯ ಅಲ್ವಾ? ನನಗೆ ಆದ್ಯ ಬೇಕಮ್ಮ. ಅವಳೇನಾದ್ರೂ ಚಂದಮಾಮನೇನೋ ಆಕಾಶದಲ್ಲಿ ತೋರ್ಸೋದಿಕ್ಕೆ? ನೀನು ಬೇಡ ಅಂತ ಹೇಳ್ಬಿಟ್ಲಲ್ಲ, ಅವಳಿಗೋಸ್ಕರ ಯಾಕೋ ಅಳ್ತೀಯಾ ಹುಚ್ಚಂತರ? ಹುಚ್ಚಿನ ಥರ ಅಳ್ಬೇಕು ಅಂದ್ರೆ ನಿನ್ನ ಅಮ್ಮನ್ ಕಟ್ಕೊಂಡಿದ್ದೀನಲ್ಲ, ನಾನು ಅಳ್ಬೇಕು ಕಣ. ನನ್ನನ್ನು ಮದ್ವೆ ಮಾಡ್ಕೊಂಡಿರೋದಕ್ಕೆ ಮನೆ ಅಳಿಯನಾಗಿ ಮೈ ಅಳ್ಳಾಡ್ದಂಗೆ ಕೂತ್ಕೊಂಡು ತಿನ್ಕೊಂಡು ಸುಖ ಪಡ್ತಿರೋದು. ಸುಖವಾಗೇನೋ ಬದುಕ್ತಿದ್ದೀನಿ, ಆದ್ರೆ ನನ್ನ ಜೀವನ ಮಾತ್ರ ಏನು ಸಾಧನೆ ಮಾಡಿದ್ರಂಗೆ ಹೊರಟೋಯ್ತು. ಅಪ್ಪ, ಅಮ್ಮ, ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಏನೋ ಅರ್ಥ ಮಾಡ್ಕೊಳ್ಳೋದು? ಅವಳು ನೀನು ಕರೆಕ್ಟ್ ಅಲ್ಲ ಕಣೋ. ಹೋದ್ರೆ ಹೋಗ್ಲಿ ಬಿಡು. ನಾನು ಅವಳನ್ನ ಪ್ರೀತಿಸಿದ್ದೀನಮ್ಮ. ಅದು ನೀನ್ ಮಾಡಿರೋ ಮೊದಲನೇ ತಪ್ಪು ಕಣೋ. ಮದ್ವೆ ಕೂಡ ಮಾಡ್ಕೊಂಡೆ. ಅದೇ ನೀನ್ ಮಾಡಿರೋ ಕೊನೆ ತಪ್ಪಾಗ್ಬೇಕು. ಅಮ್ಮ, ಹೌದು ಕಣೋ. ಗಾಳಿಲ್ ಹೋಗೋ ಮುಳ್ಳು ಕಾಲಕ್ ತಾಕ್ತು ಅನ್ನೋ ಹಾಗೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ನನ್ ಸೊಸೆ ಅಂತಂದೆ. ಒಂದಿನಾದ್ರೂ ಅವಳು ನಿನ್ನ ಗಂಡನ್ ತರ ನೋಡಿದಳ? ಹತ್ರಕ್ ಬಿಟ್ಕೊಂಡಿದಳ? ಈ ತರ ಶುರುವಾದ ಜೀವನಗಳೇ ಮುಂದೊಂದ್ ದಿನ ತುಂಬಾ ಚೆನ್ನಾಗಿರುತ್ತಮ್ಮ. ಕರೆಕ್ಟು. ಆ ವಿಷಯ ಈ ತಲೆಗೆ ಅರ್ಥ ಆಗಲ್ಲ ಕಣ. ನೀವು ಸುಮ್ನೆ ಇರ್ತೀರಾ? ಏನೋ ಚೆನ್ನಾಗಿರೋದು ನೋಡಿದ್ಯಲ್ಲ, ಹೆಂಡತಿ ಅನ್ನೋ ಹಕ್ಕಲ್ಲಿ ಅವಳ ಮೇಲೆ ಕೈ ಮಾಡಿದ್ದಕ್ಕೆ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಮೆಟ್ಲತ್ತಿದ್ದಾಳಲ್ಲ ಅವಳು. ಕೋರ್ಟ್ ಮೆಟ್ಲು ಹತ್ತಿಲ್ಲ ಕಣ ಇನ್ನು. ನಮ್ಮ ಅಣ್ಣನ್ಗೆ ಹೇಳಿದಳಲ್ರಿ. ಮಾವನೇ ಅಲ್ವಾಮ್ಮ, ಅವ್ರ ಕೈಗೋ ಕಾಲ್ಗೋ ಬಿದ್ದು ಬೇಡ್ಕೋತೀನಿ. ನಿನ್ ಮಾವ ನಿನಗ್ ಡಿವೋರ್ಸ್ ಕೊಡಿಸ್ತೀನಿ ಅಂತ ಆ ದಿನಗ್ ಮಾತು ಕೊಟ್ಟಿದ್ದಾರೆ ಕಣೋ. ಆ ಮಾತನ್ನ ವಾಪಸ್ ತಗೊಳ್ಳಿ ಅಂತ ಬೇಡ್ಕೋತೀನಮ್ಮ. ಅಷ್ಟೇ. ನಮ್ಮಣ್ಣ ಮಾತು ಕೊಡೋದು ಅಂದ್ರೆ ಅದು ಶಾಸನ ಕಣೋ. ನಿರ್ಧಾರನ ಯಾವತ್ತೂ ಅವ್ನು ಮತ್ತೆ ಬದಲಾಯಿಸ್ಕೊಳ್ಳಲ್ಲ.
ಏನೇ ಭಾರತ ದೇಶದಲ್ಲಿ ತುಂಬಾ ಶಾಸನ ಬದಲಾಯಿಸಿದಾರೆ ಕಣೆ, ಭಾವನವ್ರ ಶಾಸನ ಬದಲಾಯಿಸೋದಿಲ್ವಾ? ಇದೇ ಮಾತನ್ನ ಇದೇ ಟೋನಲ್ಲಿ ನಮ್ಮ ಅಣ್ಣನ ಹತ್ರ ಹೇಳ್ತೀರಾ? ಈ ವಿಷಯ ನಾನೇ ಕೇಳಬೇಕು ಪದ್ಮ. ಪ್ರೇಮಿಸಿದವರು ನೋವಲ್ಲಿರೋರು, ಹೆಂಡತಿ ಬೇಕು ಅಂತ ನೋವಲ್ಲಿರೋರು ಇವರೇ ಇದಾರಲ್ವಾ, ಇವರೇ ಮಾತಾಡ್ತಾರೆ ಹೋಗಿ ಅಲ್ವೇನಾ? ಎಲ್ಲಿಗೋ ಹೋಗ್ತಿರೋದು? ಎಲ್ಲಿಗೆ ಹೋಗ್ತೀಯಾ? ಏನೇ ಇವನ್ನ ಕಾಪಾಡಬೇಕು ಅಂತ ಕಂಕಣ ಹಿಡಿದು ಕೂತಿದೆ ಅನ್ಸುತ್ತೆ ನೀನು. ಇವನಿಗೆ ಹೊಸ ಜೀವನ ಕೊಡ್ಬೇಕು ಅಂತ ಕನಸು ಕಾಣ್ತಾ ಇದೀನ್ರಿ. ಅಬ್ಬಬ್ಬಬ್ಬ ಅಂದ್ರೆ ಏನು? ನನ್ ಮಗನಿಗೇನ್ ಕಮ್ಮಿ? ಆ ಆದ್ಯ ಬಿಟ್ರೆ ಬೇರೆ ಯಾರು ಸಿಗಲ್ವಾ? ಕೋಟಿ ವರದಕ್ಷಿಣೆ ತರೋ ಸೊಸೆನ್ ನೋಡ್ತೀನಿ. ಮದ್ವೆ ಆಗಿದ್ ಮೊದಲನೇ ರಾತ್ರಿನೇ ಇವನ್ಗೆ ಶೋಭನ ಏರ್ಪಾಟ್ ಮಾಡ್ತೀನಿ. ಏನ್ ಅನ್ಕೊಂಡಿದ್ದೀರಾ? ಹೆಣ್ಣು ಮಕ್ಕಳೆಲ್ಲ ಆ ಆದ್ಯನ್ ಥರನೇ ಕೊಬ್ಬಿರ್ತಾರ ಹೇಗೆ? ಅಮ್ಮ, ಆ ಕೊಬ್ಬೆ ಅವಳಿಗೆ ಅಂದ ಅಮ್ಮ. ಅಂತ ಅಂದಗಾತಿನ ನಿನಗೋಸ್ಕರ ಕ್ಯೂ ನಿಲ್ಲಿಸ್ತೀನಿ ಕಣೋ. ಅಂದ ಚಂದ ಚೆನ್ನಾಗಿ ಓದಿರೋದು ಎಲ್ಲ ಗೊತ್ತಿರೋ ಹುಡ್ಗಿನ್ ಮಾಡ್ಕೊಳ್ಳೋಣ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ಲ. ಅಬ್ಬಾ ಏನ್ರಿ? ಏ ಪದ್ಮ, ನಿನ್ ಮಗನಲ್ಲಿ ತೋರಿಸಿರೋ ಮಮಕಾರ ನೋಡ್ತಾ ಇದ್ರೆ ನನಗೆ ಸಂತೋಷ ಡಮಾರ್ ಡಮಾರ್ ಅಂತ ಉಕ್ಕಿ ಬರ್ತಾ ಇದೆ ಕಣೆ. ಅದಕ್ಕೆ ಔಷಧಿನ ಸ್ವಲ್ಪ ಜಾಸ್ತಿ ಹಚ್ತಾ ಇದ್ದೀನಿ. ಬುದ್ಧಿ ಇದೆಯಾ ನಿಮ್ಗೆ? ಆ ಬುದ್ಧಿ ಇರೋದಕ್ಕೇನೆ ನಿನಗೆ ಔಷಧಿನ ಜಾಸ್ತಿ ಹಚ್ತಾ ಇರೋದು. ಏನಾದ್ರೂ ಮಾಡಿ ನನಗೆ ಹೊಡೆಯೋ ತನಕ ನೀವು ಸುಮ್ಮನೆ ಇರಲ್ಲ ಅಲ್ವಾ? ನನ್ನ ಮನ್ಸಿನ ಫೀಲಿಂಗ್ಸು ಇವಳಿಗೆ ಹೆಂಗ್ ಗೊತ್ತಾಯ್ತಪ್ಪ? ಕಂದ, ನಿನಗ್ ಒಳ್ಳೇದನ್ ಬಯಸೋಳು ನಾನ್ ಹೇಳ್ತಾ ಇದ್ದೀನಿ ಕಣೋ. ನನ್ ಮಾತ್ ಕೇಳೋ. ನಿನ್ ಮಾವ ನಿನ್ಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ, ನೀನ್ ಬೇಗ ಹೋಗಿ ಆ ಕೆಲ್ಸ ಬೇಗ ಮುಗ್ಯೋ ಹಾಗೆ ನೋಡ್ಕೋ. ನಿನ್ ಭವಿಷ್ಯನ ನಾನ್ ನೋಡ್ಕೋತೀನಿ ಕಣೋ. ಆ ಆದ್ಯ ನಮಗ್ ಬೇಡ ಕಣೋ. ಸೀನು, ಏನೇ ನಿನ್ ಸ್ವಾರ್ಥಕ್ಕೋಸ್ಕರ ಅವರಿಬ್ರು ಪ್ರೇಮನ ಸಾಯಿಸ್ತೀಯೇನೆ? ನಿನ್ ಕಣ್ಣು ಹೋಗ್ಬಿಡುತ್ತೆ ಕಣೆ. ಹೋದ್ರೂ ಪರವಾಗಿಲ್ಲ, ಆ ಆದ್ಯ ಮಾತ್ರ ಇವನ್ ಜೀವನದಲ್ಲಿ ಇರಬಾರ್ದು. ನನಗೆ ಸೀನು ಇಂದ ಡೈವೋರ್ಸ್ ಬೇಕು. ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ರಿಗೂ ಸಮಾನ ನ್ಯಾಯ ಕೊಡಬೇಕು ಅನ್ಕೊಳ್ಳೋ ನಾನು ಸೀನು ಮತ್ತೆ ಆದ್ಯ ವಿಷಯದಲ್ಲಿ ಯಾರೋ ಒಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಜನಕ್ಕೆ. ಆದ್ರೆ ಆದ್ಯಂಗೆ ಮಾತು ಕೊಟ್ಟೆ, ಹಾಗಂತ ಸೀನುಗೆ ನೋವು ಕೊಡಕ್ಕಾಗಲ್ಲ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಹೌದು ರೀ, ನನ್ನ ತಂಗಿ ಮಗಳು ಆದ್ಯನ ನಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೊಂಡಿದ್ದೀವಿ. ಇನ್ನೊಂದು ಕಡೆ ನಿಮ್ಮ ತಂಗಿ ಮಗ ಸೀನುನು ಕೂಡ ಸ್ವಂತ ಮಗನ ಹಾಗೆ ನೋಡ್ಕೊಂಡಿದ್ದೀವಿ. ಇಬ್ರೂ ನಮ್ಮ ಮಕ್ಕಳೇನೆ. ಒಟ್ಟಾಗಿರಿ ಅಂದ್ರೆ ಆದ್ಯ ಒಪ್ಕೊಳ್ತಾ ಇಲ್ಲ, ಬಿಟ್ಟು ಬಿಡು ಅಂದ್ರೆ ಸೀನು ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಆ ದೇವ್ರೆ ಯಾವುದಾದ್ರೂ ಒಂದು ದಾರಿ ತೋರಿಸ್ಬೇಕು. ಇಷ್ಟು ಚಿಕ್ಕ ವಿಷಯಕ್ಕೆ ಆ ದೇವ್ರು ಯಾಕತ್ತೆ? ನಾನು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಏನು ಸೀನು ನೀನು ಹೇಳ್ತಿರೋದು? ಹೌದು ಅತ್ತೆ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳದ್ನಲ್ಲ,
ನೋಡಿ. ಏನಾ ನಿರ್ಧಾರ? ನಾನು ಆದ್ಯನ ಪ್ರೀತಿಸ್ತಿರೋದು ನಿಜ, ನಮ್ಮ ಮದ್ವೆ ನಿಜ. ಆದ್ರೆ ನಾನು ಆದ್ಯನ್ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಟ್ಟಿದ ತಪ್ಪು. ನೀನ್ ಆಮೇಲೆ ಆ ತಾಳಿಗೆ ಎಷ್ಟು ಬೆಲೆ ಕೊಟ್ಟೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಪ್ಪ. ಆದ್ರೆ ಆದ್ಯಂಗ್ ಗೊತ್ತಿಲ್ವಲ್ಲ ಅತ್ತೆ. ನಾನು ಬಲವಂತವಾಗಿ ತಾಳಿ ಕಟ್ಟಿದೆ ಅನ್ನೋದನ್ನ ಮಾತ್ರ ಅವಳು ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ. ಆದ್ರೆ ಅವಳೆಲ್ಲ ನನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಭಯದಿಂದ ನಾನು ಹಾಗೆ ಮಾಡಿದೆ. ಆ ಭಯನ ದೌರ್ಜನ್ಯದ ತರ ನಾನು ಫೋರ್ಸ್ ಮಾಡ್ತಿರೋ ತರ ಆದ್ಯ ಅರ್ಥ ಮಾಡ್ಕೊಂಡ್ಲು. ಅದಕ್ಕೆ ಅನ್ಸುತ್ತೆ ನನ್ನ ಇಷ್ಟನ ಅವಳೊಂಚೂರು ಸಹಿಸ್ಕೊಳಕ್ಕಾಗ್ದೆ ಕಷ್ಟಪಡ್ತಿರೋದು. ಅವ್ನ್ ಏನ್ ಹೇಳ್ತಾನೋ ಕೇಳಿಸ್ಕೊಳ್ಳಿ. ಆದ್ರೆ ನೀವು ನಮ್ಮಿಬ್ಬರನ್ನು ದೂರ ಮಾಡಕ್ಕಾಗ್ದೆ, ಒಂದು ಮಾಡಕ್ಕಾಗ್ದೆ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅವಳಲ್ಲಿ ಇರಬೇಕು ಅಂದ್ರೆ ಡಿವೋರ್ಸ್ ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು. ಕೇಳಿಸ್ಕೊಂಡ್ಯಾ? ಅವನು ಹೇಳೋದ್ನ? ನನ್ನ ಮಗ ಕಣೆ ಅವನು. ತಪ್ಪೋ ಸರಿನೋ ಗೊತ್ತಿಲ್ಲ. ತಾಳಿ ಕಟ್ಟಿರೋ ನಾನು, ಕಟ್ಟಿಸ್ಕೊಂಡಿರೋ ಅವಳು, ಇಬ್ರು ಸಮಾಜದ ದೃಷ್ಟಿಲಿ ಗಂಡ ಹೆಂಡ್ತಿನೇ. ಮಾವ, ಎಷ್ಟೋ ಜನಕ್ಕೆ ನ್ಯಾಯ ಒದಗಿಸಿದ್ದೀರಾ. ಯಾವುದೇ ಸಮಸ್ಯೆ ಬಂದರೂ ನೀವು ನೋಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನೀವೇ ಜೊತೆಗಿತ್ಕೊಂಡು ನಮ್ಮನ್ನು ದೂರ ಮಾಡಿದ್ರಿ ಅನ್ನೋ ಅಪವಾದ ನಿಮಗೆ ಬೇಡ ಮಾವ. ಅದಕ್ಕೆ ನಾನು ನಿರ್ಧಾರ ತಗೊಂಡಿದ್ದೀನಿ. ಏನ್ ನಿರ್ಧಾರ? ನಾನು ಇಲ್ಲಿರಬಾರ್ದು ಅನ್ಕೊಂಡಿದ್ದೀನಿ. ಈ ಸೀನು, ಎಲ್ಲಿಗೆ ಹೋಗ್ತೀಯ ನೀನು? ಎಲ್ಲರಿಂದ ದೂರ. ಅರ್ಥ ಆಗೋ ಥರ ಹೇಳ್ಸಿನು. ಶಾಶ್ವತವಾಗಿ ನಿಮ್ಮೆಲ್ಲರಿಂದ ದೂರ ಹೋಗ್ಬಿಡೋಣ ಅನ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯೋ ನೀನು? ಶಾಶ್ವತವಾಗಿ ಅಂದ್ರೆ ಏನು ಅದು? ಸತ್ತು ಹೋಗ್ಬಿಡ್ತೀನಿ ಅಂತ. ಅಯ್ಯೋ, ನಾನಿಲ್ಲ ಅಂದ್ರೆ ಅವಳು ಸಂತೋಷವಾಗಿರ್ತೀನಿ ಅಂತ ಹೇಳಿದ್ಲು. ಆದ್ರೆ ಅವಳು ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ನನ್ನ ಜೀವ ಸಹಿತ ಇರಲ್ಲ ಅತ್ತೆ. ಏನ್ ಮಾತಾಡ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ಮಾವ. ಒಂದ್ ವೇಳೆ ಡಿವೋರ್ಸ್ ಕೊಡೋದು ಅಂತ ಬಂದ್ರೆ ನಾನ್ ಕಟ್ಟಿರೋ ತಾಳಿನ ಅವಳು ತನ್ನ ಕೈಯಾರೆ ತೆಗೆಯೋದನ್ನ ನಾನು ನೋಡಕ್ಕಾಗಲ್ಲ. ಅದೇ ನನ್ನ ಪ್ರಾಣ ಹೋದ್ರೆ ಎಲ್ಲರೂ ಬಂದು ನನ್ನ ಶವ ನೋಡೋದಷ್ಟೇ ಅಲ್ದೇನೆ ಇಷ್ಟು ದಿನ ಭಾರ ಅನ್ಕೊಂಡಿರೋ ನಾನು ಕಟ್ಟಿರೋ ತಾಳಿನ ಕೂಡ ತೆಗೆದಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅಂದ್ರೆ ಸಂಸ್ಕಾರ ಇಲ್ಲದೆ ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ ದಹನ ಸಂಸ್ಕಾರದಲ್ಲಿ ಪರಿಷ್ಕಾರ ಸಿಗುತ್ತೆ ಅಂತ ಈ ಮಾತನ್ನ ಹೇಳ್ತಾ ಇದೀಯ ನೀನು? ಇವಾಗ ನನಗೆ ಸಾವೊಂದು ಬಿಟ್ಟು ಬೇರೆ ದಾರಿ ಇಲ್ಲ. ಈ ಸೀನು, ಹಾಗೆಲ್ಲ ಮಾತಾಡ್ಬೇಡಪ್ಪ. ಎಷ್ಟೆಷ್ಟು ಆಯಸ್ಸು ಭವಿಷ್ಯ ಇರೋ ನೀವೇ ಹೀಗೆ ಮಾತಾಡಿದ್ರೆ ಹೇಗೋ? ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಸಾವೇ ಪರಿಹಾರ ಅಲ್ಲ ಕಣಪ್ಪ. ನನ್ ಮಾತು ಕೇಳು, ನೀನ್ ಧೈರ್ಯವಾಗಿರು. ಇಂಥ ಹುಚ್ಚು ಆಲೋಚನೆಗಳನ್ನ ಮನಸ್ಸಿನಿಂದ ತೆಗೆದುಹಾಕು. ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ.
ನಾನ್ ನಿನಗೆ ಹೇಳಿದ್ದೇನು, ನೀನ್ ಹೋಗಿ ಮಾತಾಡಿದ್ದೇನು? ಹಾ? ಸೀನು, ಸೀನು, ಏನ್ರಿ ಇವನು ಹೀಗೆ ಆಡ್ತಾ ಇದ್ದಾನೆ? ಅವನು ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ ನಿನ್ನ ಮಾತು ಅವನಿಗೆ ಇಷ್ಟ ಆಗಿಲ್ಲ ಅಂತ ಅರ್ಥ. ನಿನ್ ತರ ಪೆದ್ದರ್ಗೆ ಅದು ಅರ್ಥ ಆಗಲ್ಲ ಕಣೆ.